ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಕಲಿಬೇಕು ಅನ್ನೋರು ನಂದು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ, ಅದರ್ವೈಸ್ ಮಾರ್ಕೆಟ್ ಟಫ್ ಆಗ್ತಲೇ ಇರುತ್ತೆ. ಓಕೆನಾ? ಸೊ ಇವತ್ತಿನ ಮಾರ್ಕೆಟು ಅಷ್ಟೇ ಟ್ರಂಪ್ ಮೇನಿಯಾ. ಸೊ ನಿನ್ನೆ ಟ್ರಂಪ್ ನೈಟು ಟ್ಯಾರಿಫ್ಸ್ಗಳನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ವಾಲಟಿಲಿಟಿ ಜಾಸ್ತಿ ಇದೆ. ಇವತ್ತು ಎಕ್ಸ್ಪೈರಿ ಕೂಡ ಇರೋದ್ರಿಂದ ಸೊ ಬಿ ಕೇರ್ಫುಲ್ಲಾಗಿ ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನಾನು ಕೂಡ ಮಾರ್ಕೆಟ್ ಓಪನ್ ಆದಾಗ ಈಸಿ ಟ್ರೇಡ್ ಸಿಗುತ್ತೆ ಇವತ್ತು, ಬಿಕಾಸ್ ಮಾರ್ಕೆಟಲ್ಲಿ ನೆಗೆಟಿವ್ ನ್ಯೂಸ್ ಇಂಪ್ಯಾಕ್ಟ್ ಇದೆ. ಸೊ ಹಾಗಾಗಿನೇ ಈ ಸೆಲ್ಲಿಂಗ್ ಸೈಡ್ ಟ್ರೇಡ್ ಈಸಿಯಾಗಿ ಸಿಗುತ್ತೆ ಅಂದ್ಕೊಂಡು ಸುಮ್ಮನೆ ಕುಳ್ತಿದ್ದೆ ನಾನು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಾರ್ಕೆಟ್ ಓಪನ್ ಆಗ್ತಿದ್ದಂಗೆ ಒಂದು ಆಲ್ಮೋಸ್ಟ್ ಒಂದು ಎಷ್ಟು ಪಾಯಿಂಟ್ಸು ಲೆಟ್ ಸಿ. ಓಕೆ, ಅದಕ್ಕಿಂತ ಮುಂಚೆ ಫಸ್ಟು ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬಂದ್ಬಿಡೋಣ, ದೆನ್ ವಿ ವಿಲ್ ಲುಕ್ ಫಾರ್ ಇಟ್. ಸೊ ಪ್ರಾಫಿಟ್ ಆರ್ ಲಾಸ್ ಟುಡೇ ಡನ್ ಫಾರ್ ದ ಡೇ ಆಲ್ಮೋಸ್ಟ್ ಒಂದು ಅಕೌಂಟಿಗೆ ಅಂತೂ ಒಂದು 16,000 16,500 ಅಂತೂ ಈಸಿಯಾಗಿ ಬರುತ್ತೆ, ಸಾಕು. ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಕೂಡ ಇಲ್ಲ ಮಾರ್ಕೆಟಲ್ಲಿ. ಸೊ ಒಂದು ಟ್ರೇಡು ಎರಡೂ ಪುಟ್ ಸೈಡೇ ಟ್ರೇಡ್ ಮಾಡಿರೋದು. ಬಟ್ ಒಂದು ಟ್ರೇಡಲ್ಲಿ ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಕಾಸ್ಟ್ ಎಕ್ಸಿಟ್ ಆಗಿದ್ದೀನಿ. ಒಂದು ಆಲ್ಮೋಸ್ಟ್ 7-8 ಪಾಯಿಂಟ್ಸ್ ತೋರಿಸ್ತಿತ್ತು, ಸಡನ್ನಾಗಿ ರಿವರ್ಸ್ ಬಂತು. ಸೊ ಮಾರ್ಕೆಟ್ ಸ್ವಲ್ಪ ವಾಲಟೈಲ್ ಇದೆ, ಇನ್ನೊಂದು ಸ್ವಲ್ಪ ಮೇಲಕ್ಕೆ ಸಿಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ಮಾರ್ಕೆಟು ಒಂದು ಸ್ವಲ್ಪ ಮೇಲಕ್ಕೆ ಸಿಕ್ತು. ಇಂದ ಮನೇಲಿ ಟ್ರೇಡ್ ಎತ್ಕೊಂಡಿದ್ದೀನಿ. ಐ ಕ್ಯಾಪ್ಚರ್ಡ್ 16 ಪಾಯಿಂಟ್ಸ್ ಇಯರ್. ವೆರಿ ಈಸಿ ಟ್ರೇಡು. ಸೊ ಸಿಂಪಲ್ ಲಾಜಿಕ್ಸಲ್ಲೇ ಟ್ರೇಡ್ ಮಾಡಿದ್ದೀನಿ, ಹೇಗೆ ಅಂತ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಕಲಿತಾ ಹೋಗಿ, ನೀವು ಕೂಡ ಕಲಿತ್ರೆ ಈಸಿ ಆಗುತ್ತೆ. ಅದರ್ವೈಸ್ ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಕಲಿಲ್ಲ ಅಂದರೆ ಮಾರ್ಕೆಟ್ ಟಫ್ ಈಸಿ ಆಗೋದಿಲ್ಲ. ಸೊ ಇವತ್ತಿಂದರಲ್ಲಿ ನಿಮಗೆ ಗೈಡೆನ್ಸ್ ಎಲ್ಲಿಂದ ಏನು ಗೈಡ್ ಮಾಡ್ತೀನಿ ನೋಡಿ ಫಸ್ಟು. ಸೊ ಮಾರ್ಕೆಟ್ ಇವತ್ತು ಬೆಳಿಗ್ಗೆ ಓಪನ್ ಆಗಿದ್ದು ನಿನ್ನೆ ಲೋ ಇಂದ ಕೆಳಗಡೆಗೆ ಅಲ್ವಾ? ಸೊ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ ಏನಾದರೂ ಒಂದು ಫಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಮಾಡಿದರೆ ಫುಲ್ ಬ್ಯಾಕ್ ಬ್ರೇಕ್ಔಟ್ ವಿಲ್ ಗೋ ಫಾರ್ ಒಂದು ಈಸಿ ಸೆಲ್ಲಿಂಗ್ ಸೈಡ್ ಟ್ರೇಡ್ ಹೋಗೋಣ. ಈ ಒಂದು ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದೆ, ಮಾರ್ಕೆಟ್ ಏನಾದರೂ ನಿನ್ನೆ ಲೋನ ಬ್ರೀಚ್ ಮಾಡಿದರೆ ವೆಯ್ಟ್ ಫಾರ್ ಇಟ್ ಪ್ರೈಸ್ ಆ್ಯಕ್ಷನ್, ಕ್ಲಿಯರ್ ಕಟ್ ಪ್ರೈಸ್ ಆ್ಯಕ್ಷನು. ಮಾರ್ಕೆಟ್ ಇಫ್ ಇಟ್ ಇಸ್ ಬ್ರೇಕ್ಸ್ ವಿಲ್ ಗೋ ಫಾರ್ ಇಟ್, ಆರ್ ಇಟ್ ಈಸ್ ಕಂಪ್ಲೀಟ್ಲಿ ಅಪ್ ಸೈಡ್ ಬಂದು ಮತ್ತೆ ಡೌನ್ ಸೈಡ್ ಬಂದರೆ ವಿಲ್ ಲುಕ್ ಫಾರ್ ಇಟ್ ಅಂತ ಎರಡೂ ಹೇಳಿದ್ದೆ ನಾನು. ಬಟ್ ಮಾರ್ಕೆಟ್ ಏನು ಮಾಡ್ತು, ಮೊದಲ 15 ನಿಮಿಷ ನಾನು ಯೂಶ್ವಲಿ ಟ್ರೇಡ್ ಪ್ರಿಫರೇ ಮಾಡಲ್ಲ, ಎಲ್ರಿಗೂ ಅದನ್ನೇ ಗೈಡ್ ಮಾಡ್ತೀನಿ. 15 ನಿಮಿಷಕ್ಕೇ ಆಲ್ಮೋಸ್ಟ್ ಮಾರ್ಕೆಟು ಈ ಲೆವೆಲಿಗೆ ಬಂದು ನಿಂತಿದೆ. ಓಕೆನಾ? ಇಟ್ ಮೀನ್ಸ್ ವಾಟ್ ಎವರ್ ದ ಇದು ಏನಿತ್ತು ಲೈಕ್ ನಮಗೆ ಗ್ಯಾಪ್ ಡೌನ್ ಓಪನ್ ಇತ್ತು, ಇಟ್ಸ್ ಕವರ್ಡ್ ಆಲ್ಮೋಸ್ಟ್. ಇಟ್ ಕವರ್ಡ್ ವಿತ್ ಆಲ್ಮೋಸ್ಟ್ 50% ಲೆವೆಲ್ ತನಕ ಕವರೇ ಮಾಡಿ ಬಿಸಾಕಿದೆ ಮಾರ್ಕೆಟು. ಸೊ ಈ ಲೆವೆಲಿಂದ ಟ್ರೇಡ್ ಮಾಡೋದು ಟ್ರಿಕ್ಕಿ ಆಗುತ್ತೆ ಇಲ್ಲಿ. ಸೊ ಹೇಗೆ, ಇಟ್ಸ್ ಅ ಪ್ಯೂರ್ ಆಪ್ಷನ್ ಸೆಲ್ಲರ್ ಪ್ಲೇಸ್ ಇದು. ಓಕೆನಾ? ಏನಕ್ಕೆ ಅಂದರೆ ಆಪ್ಷನ್ ಸೆಲ್ಲರ್ ವಿಲ್ ಗೆಟ್ ದಿಸ್ ಈಸ್ ದ ಹೈ ಆ್ಯಂಡ್ ದಿಸ್ ಈಸ್ ದ ಲೋ, ಹಿ ಗಾಟ್ ಇಟ್. ಸೊ ದಿಸ್ ಈಸ್ ದ ಮಿಡ್ ಝೋನ್, ಯು ವಿಲ್ ಮೇಕ್ ಸ್ಟ್ರಾಡಲ್ಸ್ ಆ್ಯಂಡ್ ಸ್ಟ್ರಾಂಗಲ್ಸ್. ವೆರಿ ಈಸಿಯಾಗಿ ಸ್ಟ್ರಾಂಗಲ್ ಮಾಡೋವಂಥ ಪ್ಲೇಸ್ ಇದು ಅಲ್ವಾ? ಸೊ ಇಲ್ಲಿ ನಾವು ಟ್ರೇಡ್ ಮಾಡ್ಬೇಕಾದ್ರೆ ಟಫ್ ಆಗುತ್ತೆ. ನಾನು ಫಸ್ಟ್ ಟ್ರೇಡ್ ಎಲ್ಲಿ ಪ್ಲ್ಯಾನ್ ಮಾಡಿದೆ, ನಾನು ಫಸ್ಟ್ ಟ್ರೇಡ್ ಆ್ಯಕ್ಚುಲಾಗಿ ಪ್ಲ್ಯಾನ್ ಮಾಡಿದ್ದು ಸೇಮ್ ಇದೇ ಲೆವೆಲಿಗೆ ಬಂದಾಗ ಟ್ರೇಡ್ ಎತ್ಕೊಳ್ಳಿಕ್ಕೆ ಟ್ರೈ ಮಾಡಿದೆ ನಾನು. ಯಾವಾಗ ಮಾರ್ಕೆಟು ಅಗೇನ್ ರಿಟರ್ನ್ ಸೇಮ್ ಲೆವೆಲಿಗೆ ಬಂತು, ಮಾರ್ಕೆಟಲ್ಲಿ ಒಂದು ಟ್ರೇಡ್ ಎತ್ಕೊಳ್ಳೋಣ, ಲೆಟ್ಸ್ ಸಿ ವೆಯ್ಟ್ ಮಾಡೋಣ ಅಂತ. ಬಿಕಾಸ್ ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಬರೋ ಚಾನ್ಸಸ್ ಇದೆ. ಪುಲ್ ಬ್ಯಾಕ್ ಜಾಸ್ತಿ ದೂರ ಬಂದರೆ ಓಕೆ, ಇಲ್ಲ ಸಡನ್ನಾಗಿ ಅಪ್ಸೈಡ್ ಹೋದರೆ ನೋ ಟ್ರೇಡ್. ಓಕೆನಾ? ಸೊ ಪುಲ್ ಬ್ಯಾಕ್ ಅಲ್ಲಿಂದ ಕೆಳಗಡೆಗೆ ಬಂದರೆ ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಎಕ್ಸಾಕ್ಟಾಗಿ ಮಾರ್ಕೆಟು ಇಲ್ಲೇ ನಾನು ಎಂಟ್ರಿ ಆದಮೇಲೆ 4-5 ಪಾಯಿಂಟ್ ಲಾಸು ಕೂಡ ತೋರಿಸ್ತು. ಅಗೇನ್ ರಿಟರ್ನ್ ಬಂದಾಗ ನನಗೆ ಕಾಸ್ಟಲ್ಲಿ ಎಕ್ಸಿಟ್ ಏನಕ್ಕೆ ಆದೆ ಅನ್ನೋದು ಕೂಡ ಹೇಳ್ತೀನಿ ಕೇಳಿ. ಸೊ ಏನು ಕಾಸ್ಟ್ ಎಕ್ಸಿಟ್ ಆದೆ ಅಂದರೆ, ಬಿಕಾಸ್ ಇಟ್ಸ್ ಅ ಟ್ರಿಕ್ಕಿ ಪ್ಲೇಸ್ ಇದು. ಇಲ್ಲಿ ಏನಾದರೂ ಇನ್ನೊಂದು ಸ್ವಲ್ಪ ಶಾರ್ಪ್ ಬಂದರೆ ಐ ವಿಲ್ ಲೂಸ್ ಮನಿ ಅಲ್ವಾ? ಶಾರ್ಪ್ ಅಪ್ಸೈಡ್ ಬರೋ ಚಾನ್ಸಸ್ ಕೂಡ ಇದೆ. ಲೆಟ್ಸ್ ವೆಯ್ಟ್. ಅಲ್ಲಿಗ ನಮಗೆ ಟ್ರೇಡ್ ಮಾಡೋಂಥ ಪ್ಲೇಸ್ ಅಲ್ಲ, ವಿ ವಿಲ್ ಲುಕ್ ಫಾರ್ ಇಟ್ ಅಂದ್ಕೊಂಡು ಅಲ್ಲಿಂದ ಕ್ಲೋಸ್ ಮಾಡಿ ಮತ್ತೆ ಕೂತ್ಕೊಂಡೆ. ಯಾವಾಗ ಮಾರ್ಕೆಟು ಈ ಕ್ಯಾಂಡಲ್ ಕಂಪ್ಲೀಟ್ ಆಯಿತು, ಸೊ ಈ ಸೆಕೆಂಡ್ ಕ್ಯಾಂಡಲ್ ಕೂಡ ಕಂಪ್ಲೀಟ್ ಆಗಕ್ಕೆ ಬಂತು, ದೆನ್ ಐ ಅಂಡರ್ಸ್ಟುಡ್ ಓಕೆ ಮಾರ್ಕೆಟಲ್ಲಿ ಒಂದು ಅಟ್ಲೀಸ್ಟ್ ಪುಲ್ ಬ್ಯಾಕ್ ಬಂದೇ ಬರುತ್ತೆ ಅಂತ. ಥರ್ಡ್ ಕ್ಯಾಂಡಲ್ ಏನಿದೆಯಲ್ಲ, ಈ ಕ್ಯಾಂಡಲ್ಗಳಲ್ಲಿ ನಾನು ಎಂಟ್ರಿ ಆಗಿದ್ದೀನಿ. ಸೊ ಯಾವಾಗ ನನಗೆ ಈ ಲೆವೆಲಿಂದ ಕೆಳಗಡೆಗೆ ಬಂದು ಕ್ಲೋಸ್ ಆಯಿತು ಮಾರ್ಕೆಟ್, ಇಟ್ಸ್ ಅ ಕ್ಲಿಯರ್ ಕಟ್ ಒಂದು ಮೂವ್ ಅಂತೂ ಸಿಗುತ್ತೆ ಮಾರ್ಕೆಟಲ್ಲಿ. ಲೆಟ್ಸ್ ವೆಯ್ಟ್ ಫಾರ್ ಇಟ್ ಅಂತ ಇನ್ ದ ಮನಿ ಟ್ರೇಡ್ ತೊಗೊಂಡಿದ್ದೀನಿ ನಾನು. ಇನ್ ದ ಮನಿ ಟ್ರೇಡ್ ಎತ್ಕೊಂಡಿರೋದ್ರಿಂದ 23,450 ಇಲ್ಲಿದೆ. ಸೊ ನಾನು ಟ್ರೇಡ್ ತೊಗೊಂಡಿರೋದು ಇಲ್ಲಿ, ಇಟ್ ಮೀನ್ಸ್ ಇನ್ ದ ಮನಿ ಟ್ರೇಡ್. ಸೊ ಇನ್ ದ ಮನಿ ಟ್ರೇಡಲ್ಲಿ ನಿಮಗೆ ಪ್ರೀಮಿಯಮ್ಸ್ಗಳು ಸೊ ಎಕ್ಸ್ಪೈರಿ ದಿನ ಫಾಸ್ಟ್ ಮೂಮೆಂಟ್ ಕೂಡ ಸಿಗುತ್ತವೆ. ಸೊ ಅದೇ ಥರ ಲಾಸ್ ಕೂಡ ಫಾಸ್ಟ್ ಮೂಮೆಂಟಲ್ಲೇ ಆಗುತ್ತೆ, ಕೇರ್ಫುಲ್ ಆಗಿರಬೇಕು. ಸೊ ಹಾಗಾಗಿನೇ ಇಲ್ಲಿ ನಾನು ಎತ್ಕೊಂಡು ಇಮಿಡಿಯೇಟಾಗಿ ನಂಗೆ 15-16 ಪಾಯಿಂಟ್ ತೋರಿಸ್ತು, ಎಕ್ಸಿಟ್ ಅದೇ. ಅದಾದಮೇಲೆ ಮಾರ್ಕೆಟ್ ಇನ್ನೊಂದು ಸ್ವಲ್ಪ ಕೆಳಗಡೆ ಹೋಗಿ ಮೇಲೆ ಬಂದಿದೆ. ದಟ್ಸ್ ಓಕೆ, ಬಿಕಾಸ್ ಲಾಜಿಕ್ ಮೈಂಡ್ ಸೆಟ್ ಇದ್ದಿದ್ದು ಇಷ್ಟೇ. ದಿಸ್ ಈಸ್ ದ ಶಾರ್ಪ್ ಸೆಲ್ಲಿಂಗ್, ದಿಸ್ ಈಸ್ ದ ಪುಲ್ ಬ್ಯಾಕ್. ಸೊ ಪುಲ್ ಬ್ಯಾಕಿಂದ ಒಂದು ಸ್ವಲ್ಪ ದೂರ ಬರುತ್ತೆ ಮಾರ್ಕೆಟು. ಇಫ್ ಇಟ್ ಈಸ್ ಬ್ರೇಕ್ಸ್ ಐ ಕ್ಯಾನ್ ಟೇಕ್ ಒನ್ ಮೋರ್ ಟ್ರೇಡ್ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಓಕೆನಾ? ಸೊ ಇದನ್ನು ಬ್ರೇಕ್ ಡೌನ್ ಆದರೆ ಒನ್ ಮೋರ್ ಟ್ರೇಡಿಗೆ ಪ್ಲ್ಯಾನ್ ಮಾಡ್ತೀನಿ. ಬಟ್ ಇವತ್ತು ಬ್ರೇಕ್ ಡೌನ್ ಆಗುತ್ತಾ? ಐ ಆಮ್ ಡ್ಯಾಮ್ ಶೋರ್ ಇವತ್ತು ಆಗೋದಿಲ್ಲ ಬ್ರೇಕ್ ಡೌನು. ಇವತ್ತು ಇಲ್ಲೇ ಸೈಡ್ ವೈಸಲ್ಲಿ ಎಕ್ಸ್ಪೈರಿ ಕ್ಲೋಸ್ ಆಗುತ್ತೆ. ಸೊ ಕ್ಲಿಯರ್ ಕಟ್ ಡನ್ ಫಾರ್ ದ ಡೇ. ಸೊ ಅದಕ್ಕೇ ವಿಡಿಯೋ ಮಾಡಾಕ್ತಿರೋದು, ಇವತ್ತು ಇನ್ನೇನು ಮೂಮೆಂಟ್ ಆಗೋದಿಲ್ಲ ಮಾರ್ಕೆಟಲ್ಲಿ ಅಂತ. ಸೊ ಬೈಯಿಂಗ್ ಸೈಡ್ ಹೋಗ್ಲಿ, ಏನಕ್ಕೆ ನಾನು ಬೈಯಿಂಗ್ ಸೈಡ್ ಮೈಂಡ್ ಸೆಟ್ನ ಇಷ್ಟು ದೊಡ್ಡ ಕ್ಯಾಂಡಲ್ಗಳು ಬಂದ್ರೂ ವೈ ಐ ಆಮ್ ನಾಟ್ ಥಿಂಕಿಂಗ್ ಆನ್ ಬೈಯಿಂಗ್ ಸೈಡ್.
ಮಾರ್ಕೆಟಲ್ಲಿ ಟ್ರಂಪ್ ನ್ಯೂಸ್ ಈಸ್ ಅ ನೆಗೆಟಿವ್ ನ್ಯೂಸ್, ಓಕೆನಾ, ತುಂಬ ಕಂಟ್ರಿಗಳಿಗೆ. ಸೊ ಇಲ್ಲಿ ಬೈಯಿಂಗ್ ಸೈಡ್ ಟ್ರ್ಯಾಪ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾರು ಈ ದೊಡ್ಡ ಕ್ಯಾಂಡಲ್ ನೋಡ್ಕೊಂಡು ಟ್ರೇಡ್ ಮಾಡಿದವರು ಈಸಿಯಾಗಿ ಅವ್ರ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಅಲ್ವಾ. ಯಾರು ಈ ದೊಡ್ಡ ಕ್ಯಾಂಡಲ್ ನೋಡಿಕೊಂಡು ಟ್ರೇಡ್ ಮಾಡಿದವ್ರಿಗೆ ಈಸಿಯಾಗಿ ಅವ್ರ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಅಲ್ವಾ. ಅದಕ್ಕೆ ಹೇಳೋದು ಮಾರ್ಕೆಟ್ ರನ್ಸ್ ಬೈ ಲಾಜಿಕ್ಸ್, ಓಕೆನಾ, ನಾಟ್ ಬೈ ಕ್ಯಾಂಡಲ್ ಸ್ಟಿಕ್ಸ್. ಸೊ ಕ್ಯಾಂಡಲ್ ಸ್ಟಿಕ್ಸ್ ನೋಡಿ 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 ಸುಮ್ಮನೆ ಯಾಕೆ ನಿಮ್ಮ ಮೈಂಡ್ ಸೆಟ್ನ ಹಾಳು ಮಾಡ್ಕೊಳ್ತೀರಾ. ಲರ್ನ್ ಆಲ್ವೇಸ್ ಲರ್ನ್. ಸೊ ಸಿಂಪಲ್ ಲಾಜಿಕ್ ಇದ್ದಿದ್ದೇನು, ಮಾರ್ಕೆಟು ದಿಸ್ ಈಸ್ ದ ಸ್ವಿಂಗ್, ಲಾಸ್ಟ್ ಸ್ವಿಂಗ್ ಟು ಫ್ರೆಶ್ ಸ್ವಿಂಗ್, ದಿಸ್ ಈಸ್ ದ ದಟ್ 50% ಲೆವೆಲ್ ಆಫ್ ದಿಸ್ ಈಸ್ ದ 50% ಲೆವೆಲ್. ಸೊ ಮಾರ್ಕೆಟಲ್ಲಿ 50% ಲೆವೆಲ್ ಅಂದರೆ ಪ್ರೈಸ್ ಆ್ಯಕ್ಷನ್, ಫ್ರೆಶ್ ಪ್ರೈಸ್ ಆ್ಯಕ್ಷನ್ ಏನು, ದಿಸ್ ಕುಡ್ ಬ್ರೇಕ್ಔಟ್, ದಿಸ್ ಕುಡ್ ಬಿ ದ ಫ್ರೆಶ್ ಪ್ರೈಸ್ ಆ್ಯಕ್ಷನ್, ಓಕೆನಾ. ಸೊ ಇವತ್ತು ಪ್ರೈಸ್ ಆ್ಯಕ್ಷನ್ ಆಗಲ್ಲ, ಸಪೋಸ್ ನಾಳೆಗೆ ಆಗ್ಬೋದಾ, ಐ ಡೋಂಟ್ ನೋ. ನಾಳೆಗೆ ಏನಾದರೂ ನಾನು ಕ್ಲಿಯರಾಗಿ ಹೇಳ್ತೇನೆ, ನಾಳೆನೂ ಮಾರ್ಕೆಟ್ ಏನಾದರೂ ಇಲ್ಲೇ ಓಪನ್ ಆಗಿ ಇಫ್ ಇಟ್ ಇಸ್ ಬ್ರೇಕ್ ಡೌನ್ ಐ ಕ್ಯಾನ್ ಗೋ ವಿತ್ ವೆರಿ ಈಸಿಲಿ ಪುಟ್ ಸೈಡ್ ಟ್ರೇಡ್ನೋ, ವೆರಿ ಈಸಿಯಾಗಿ ನಾನು ಪುಟ್ ಸೈಡ್ ಟ್ರೇಡ್ನ ಟ್ರೇಡ್ ಮಾಡ್ತೀನಿ. ಅದೇ ನನಗೆ ಮಾರ್ಕೆಟ್ ಈಗ ಇಲ್ಲಿಂದ ಮೇಲೆ ಹೋಗ್ತಿದೆ ಅಂದರೆ ನೋ, ದೇರ್ ಈಸ್ ನೋ ಟ್ರೇಡ್ ಅಟ್ ಆಲ್ ಅಂಟಿಲ್ ಅನ್ಲೆಸ್. ನನಗೆ ತುಂಬ ಜನದ ಮೆಸೇಜ್ಗಳನ್ನ ನೋಡಿದೆ ನಾನು, ಸರ್ ಈ ಲೆವೆಲಿಂದ ಬ್ರೇಕ್ಔಟಲ್ಲಿ ನಾವು ಟ್ರೇಡ್ ಮಾಡ್ಬೋದು ಅಂತ. ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ನಿಮಗೆ ರಿಪ್ಲೈ ಕೂಡ ಮಾಡಿದ್ದೀನಿ ನೋಡಿ. ಅಂಟಿಲ್ ಅನ್ಲೆಸ್ ಡೇ ಹೈನ ರಿಮೂವ್ ಮಾಡೋವರೆಗೂ, ನಿನ್ನೆ ಡೇ ಹೈನ ರಿಮೂವ್ ಮಾಡೋವರೆಗೂ ಮಾರ್ಕೆಟ್ ವಿಲ್ ನಾಟ್ ಬಿ ಬುಲ್ಲಿಶ್. ಮಾರ್ಕೆಟ್ ಬುಲ್ಲಿಶ್ ಆಗೋದಿಲ್ಲ. ಆಪ್ಷನ್ ಸೆಲ್ಲರಿಗೆ ಭಯ ಇಲ್ಲ, ಬಿಕಾಸ್ ಇದರಿಂದ ಮೇಲ್ಗಡೆ ಕಾಲ್ಗಳನ್ನ ಶಾರ್ಟ್ ಮಾಡಿರ್ತಾರೆ, ಸಿಕ್ಕಾಬಟ್ಟೆ ಕಾಲ್ ಶಾರ್ಟ್ ಆಗಿರುತ್ತೆ. ಸೇಮೇ ಇದ್ರ ಕೆಳಗಡೆ ಪುಟ್ಗಳನ್ನ ಶಾರ್ಟ್ ಮಾಡಿದ್ದಾರೆ ಬೆಳಗ್ಗೆಯಿಂದ. ಸೊ ದೇ ಆಲ್ರೆಡಿ ಗಾಟ್ ವೆರಿ ಗುಡ್ ಪ್ರಾಫಿಟ್. ಮಾರ್ಕೆಟಲ್ಲಿ ಇಲ್ಲೊಂದು ಸ್ವಲ್ಪ ಹೊತ್ತು ನಿಲ್ತು, ಇಲ್ಲೊಂದು ಸ್ವಲ್ಪ ಹೊತ್ತಿಗೆ ಇಲ್ಲೊಂದು ಸ್ವಲ್ಪ ಹೊತ್ತು ನಿಲ್ತಾ ಇದೆ. ಇಟ್ ಈಸ್ ಕೈಂಡ್ ಆಫ್ ಎ ವೆರಿ ಗುಡ್ ಸಿನಾರಿಯೋ, ವೆರಿ ಗುಡ್ ಪ್ರಾಫಿಟ್ ಮಾಡೋ ಪ್ಲೇಸು. ಸೊ ಈ ಥರ ಪ್ಲೇಸಲ್ಲಿ ನೀವು ಟಫ್ ಮಾಡಿಕೊಂಡು ಟ್ರೇಡ್ ಮಾಡೋದನ್ನು ಬಿಟ್ಬಿಡಿ, ಓಕೆನಾ. ಸೊ ಆಲ್ವೇಸ್ ಲೈಕ್ ವೆಯ್ಟ್ ಫಾರ್ ಯುವರ್ ಆಪರ್ಚುನಿಟಿ ಟು ಟ್ರೇಡ್, ವೆಯ್ಟ್ ಫಾರ್ ಈಸಿ ಟ್ರೇಡ್ಸ್ಗಳು ಸಿಕ್ಕೇ ಸಿಗುತ್ತೆ ಮಾರ್ಕೆಟಲ್ಲಿ. ಮೊದಲು 15 ನಿಮಿಷ ಟ್ರೇಡ್ ಮಾಡಿಬಿಡಿ ಅಂತಲೇ ಹೇಳೋದು ನಿಮ್ಗೆ ಅದೇ ರೀಸನ್ಗೆ. ಸೊ ದಿಸ್ ಈಸ್ ದ ಲಾಜಿಕ್ ಇಯರ್ ಇವತ್ತು. ಸೊ ಇಷ್ಟು ನಾನು ನಿಮಗೆ ತುಂಬ ಜನದ ಇದಿರುತ್ತೆ, ಸರ್ ನೀವು ಓಪನ್ ಇಂಟ್ರೆಸ್ಟ್ ಚಾರ್ಟ್ ನಾನು ನೋಡೋದಿಲ್ಲ, ಓಪನ್ ಇಂಟ್ರೆಸ್ಟ್ ಚಾರ್ಟ್ಗಳು ನೆಸಸರಿ ಇಲ್ಲ ನನಗೆ, ಪ್ರೀಮಿಯಮ್ ಚಾರ್ಟ್ ಕೊಡೋ ನೆಸಸರಿ ಇಲ್ಲ, ಸ್ಟಾಕ್ಸ್ಗಳು ನೋಡಿ ಇಂಡೆಕ್ಸ್ ಟ್ರೇಡ್ ಮಾಡಲ್ಲ. ಇಟ್ಸ್ ಅ ಪ್ಯೂರ್ ಪ್ರೈಸ್ ಆ್ಯಕ್ಷನ್ ಬೇಸ್ಡ್ ಐ ಆಮ್ ಟ್ರೇಡಿಂಗ್. ಬಿಕಾಸ್ ಏನು ಪ್ರೈಸ್ ಆ್ಯಕ್ಷನ್ನು, ವಾಟ್ ಈಸ್ ಪ್ರೈಸ್ ಆ್ಯಕ್ಷನ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ದಿಸ್ ಈಸ್ ದ ಲಾಸ್ಟ್ ಲೋ ಇನ್ ದ ಮಾರ್ಕೆಟ್, ಓಕೆನಾ. ದೀಸ್ ಆರ್ ದ ಲಾಸ್ಟ್ ಲೋಸ್ ಇನ್ ದ ಮಾರ್ಕೆಟ್. ಬೈಯರ್ಸ್ಗಳು ಬೈಯರ್ಸ್ಗಳು ಇದರಿಂದ ಕೆಳಗಡೆ ಹೋದರೆ ಅವರು ಪೊಸಿಷನ್ನ ಹೋಲ್ಡ್ ಮಾಡೋಕ್ಕಾಗುತ್ತಾ? ಒಂದು ಸೆಕೆಂಡ್. ಓಕೆ, ಬೈಯರ್ಸ್ಗಳು ಈಗ ಇದರಿಂದ ಕೆಳಗಡೆ ಹೋದರೆ ಲಾಸ್ಟ್ ಹೋಪ್ ಇಟ್ಕೊಂಡಿರೋ ಬೈಯರ್ಸ್ಗಳು, ಏಕೆಂದರೆ ಮಾರ್ಕೆಟಲ್ಲಿ ಲೈಕ್ ಸ್ಟ್ರಾಂಗ್ ಬೈಯಿಂಗ್ ಬಂದಿದೆ, ಸ್ಟ್ರಾಂಗ್ ಅಪ್ಸೈಡ್ ಬಂದಿದೆ. ಸೊ ದಿಸ್ ಈಸ್ ಲೈಕ್ ಎ ಲಾಸ್ಟ್ ಹೋಪ್ ಅಂತ. ಸೊ ಸೇಮ್ ವೇ ಲಾಸ್ಟ್ ಹೋಪ್ ಇದ್ದಿದ್ರೆ ಡೆಫಿನೆಟಾಗಿ ಮಾರ್ಕೆಟ್ ಇಲ್ಲಿಂದ ಬೈಯಿಂಗ್ ಬರೋಂಗಿಲ್ಲ, ಓಕೆನಾ. ಬೈಯಿಂಗ್ ಮಾರ್ಕೆಟ್ ಶುಡ್ ಫಾಲ್ ಆಗ್ತಿದ್ದಂಗೆ ವಿ ಕ್ಯಾನ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ವೆರಿ ಈಸಿಲಿ. ಬಟ್ ಮಾರ್ಕೆಟ್ ಏನು ಮಾಡ್ತು, ಫಸ್ಟು 15 ನಿಮಿಷಕ್ಕೆ ತುಂಬ ಫಾಸ್ಟಾಗಿ ರಿಕವರ್ ಆಗಿದೆ. ಇಟ್ ಮೀನ್ಸ್ ಇಟ್ ಶೋಯಿಂಗ್ ಕ್ಲಿಯರ್ ಕಟ್ಟಾಗಿ ಇವತ್ತು ಮಾರ್ಕೆಟು ಆಪ್ಷನ್ ಸೆಲ್ಲರ್ ಡೇ ಆಗುತ್ತೆ, ಸೈಡ್ ವೇಸಲ್ಲಿದೆ. ಟಾಪು ಮತ್ತು ಬಾಟಮ್ ಎರಡೂ ಸಿಕ್ಕಾಗಿದೆ ಆಪ್ಷನ್ ಸೆಲ್ಲರ್ಸ್ಗಳಿಗೆ. ಸೊ ಡೆಫಿನೆಟಾಗಿ ದಿಸ್ ಕುಡ್ ಬಿ ದ ಸೈಡ್ ವೇಸ್ ಝೋನ್ ಅಂತ. ಸೊ ಸೈಡ್ ವೇಸ್ ಝೋನ್ ಆಗುತ್ತೆ ಅನ್ನೋದು ಗೊತ್ತಿದ ಮೇಲೆ ನಾವೇನು ಮಾಡಬೇಕು, ವಿ ನೀಡ್ ಟು ವೆಯ್ಟ್ ಫಾರ್ ಟ್ರೇಡ್. ವೆಯ್ಟ್ ಎಲ್ಲಿಂದ ಮಾಡಬೇಕು, ನನಗೆ ಇದನ್ನು ಬ್ರೇಕ್ಔಟ್ ಆದರೆ ಈಸಿ ಟ್ರೇಡು, ಬ್ರೇಕ್ ಡೌನ್ ಆದರೆ ಈಸಿ ಟ್ರೇಡು, ಫ್ಲಾಟ್ ಇಲ್ಲಿ ಮಧ್ಯದಲ್ಲಿದೆ ಅಂದರೆ ಆಲ್ವೇಸ್ ಹೊಸೊಬ್ಬರಿಗೆ ನೋ ಟ್ರೇಡು, ಹಳೊಬ್ಬರಿಗೆ ವೆಯ್ಟ್ ಮಾಡಿ ಪ್ರಾಪರ್ ಪ್ರೈಸ್ ಆ್ಯಕ್ಷನ್ಗೆ ಟ್ರೇಡ್ ಮಾಡಬೇಕು. ನಾನು ಏನಕ್ಕೆ ಇಲ್ಲಿ ಸ್ಮಾಲ್ ಪಾಯಿಂಟ್ಸಲ್ಲಿ ಎಕ್ಸಿಟ್ ಆಗಿದ್ದೀನಿ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್ ಬರಬೇಕಲ್ವ ನಿಮಗೆ. ಬಿಕಾಸ್ ಮಾರ್ಕೆಟ್ ಈಸ್ ನಾಟ್ ರನ್ನಿಂಗ್ ಹಿಯರ್ ಟು ಬ್ರೇಕ್ಔಟ್, ಆರ್ ಮಾರ್ಕೆಟ್ ನಾಟ್ ರನ್ನಿಂಗ್ ಹಿಯರ್ ಟು ಬ್ರೇಕ್ಔಟ್. ಸೊ ಮಾರ್ಕೆಟ್ ಈಸ್ ರನ್ನಿಂಗ್ ಆನ್ ಮಿಡ್. ಸೊ ಮಿಡ್ ಮೀನ್ಸ್ ಇಟ್ಸ್ ಆಪ್ಷನ್ ಸೆಲ್ಲರ್ ಝೋನ್. ಸೊ ಸ್ಮಾಲ್ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋದು ಈಸಿ ಇಲ್ಲಿ. ಸೊ ಇಲ್ಲೊಂದು ಪುಟ್ ಸೈಡ್ ಟ್ರೇಡ್ ಮಾಡಿದ್ವಿ, ಇಲ್ಲಿ ಏನಾದರೂ ನೀವೇನಾದರೂ ಬ್ರೇಕ್ಔಟಲ್ಲಿ ಇಲ್ಲಿ ಬಂದಾಗ ರಿಟ್ರೇಸ್ಮೆಂಟ್ ಬ್ರೇಕ್ಔಟಲ್ಲಿ ಟ್ರೇಡ್ ಮಾಡಿದ್ರು ಸ್ಮಾಲ್ ಪಾಯಿಂಟ್ಸು, ನಾಟ್ ಬಿಗ್ ಪಾಯಿಂಟ್ಸ್, ಸ್ಮಾಲ್ ಪಾಯಿಂಟ್ಸ್ನ ಕ್ಯಾಪ್ಚರ್ ಮಾಡೋದು ಈಸಿ. ಅದೇ ನಿಮಗೆ ಲೈಕ್ ಬ್ರೇಕ್ಔಟ್ಗೆ ಅಂತಲೇ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ಇಲ್ಲಿ ತನಕ ಬರ್ದಲ್ಲೇ ಇದ್ದಾಗ ನೋ ಟ್ರೇಡ್ ಅಟ್ ಆಲ್. ನಿನ್ನೆನೂ ನಾನು ಪುಟ್ ಸೈಡೇ ಟ್ರೇಡ್ ಮಾಡಿರೋದು, ಮೊನ್ನೆನೂ ನಾನು ಈ ಪ್ರಿಫರೆನ್ಸ್ ಪುಟ್ ಸೈಡೇ ಟ್ರೇಡ್ ಮಾಡಿರೋದು, ಇವತ್ತು ಕೂಡ ಪುಟ್ ಸೈಡೇ ಟ್ರೇಡ್ ಮಾಡಿರೋದು. ನಾಳೆ ಏನಾದರೂ ಮಾರ್ಕೆಟು ಇಲ್ಲೇ ಎಲ್ಲರೂ ಓಪನ್ ಆದರೆ ಅಗೇನ್ ಐ ವಿಲ್ ಲುಕ್ ಫಾರ್ ಪುಟ್ ಸೈಡ್ ಓನ್ಲಿ. ಕಾಲ್ ಸೈಡ್ ಟ್ರೇಡು ನಾಳೆ ಮಾರ್ಕೆಟ್ ಓಪನ್ ಆಗಿ ಎಲ್ಲಿ ಓಪನ್ ಆಗುತ್ತೆ, ಪ್ರೈಸ್ ಆ್ಯಕ್ಷನ್ ಹೇಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಓಕೆನಾ. ದಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಇನ್ ಪ್ರೈಸ್ ಆ್ಯಕ್ಷನ್ ಇನ್ ದ ಮಾರ್ಕೆಟ್. ವಿತೌಟ್ ಪ್ರೈಸ್ ಆ್ಯಕ್ಷನ್ ನಥಿಂಗ್ ಇನ್ ದಿಸ್ ಮಾರ್ಕೆಟ್, ಓಕೆನಾ. ಓಕೆ, ಕಲಿಬೇಕು ಅನ್ನೋರು ನಾಳೆ ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸುಮ್ಮನೆ ಯಾವುದೋ ಲೈನ್ಸು, ಸಪೋರ್ಟ್ ರೆಸಿಸ್ಟೆನ್ಸು, ಯಾವುದೋ RSI MACD ಎಲ್ಲನ ಹಾಕ್ಕೊಂಡು ನಿಮ್ಮ ತಲೆನ ಗೊಬ್ಬರ ಮಾಡ್ಕೊಬೇಡಿ. ಈಸಿಯಲ್ಲಿ ಕಲಿಸ್ತೀನಿ, ಈಸಿಯಾಗಿ ಕಲೀರಿ. ಥ್ಯಾಂಕ್ ಯು.